ನಮಸ್ಕಾರ. ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯ ಆಗಸ್ಟ್ 17ರ ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಜೀವಜಲಕ್ಕಾಗಿ 16 ದೇಶಗಳಲ್ಲಿ ಓಡುತ್ತಿರುವ ಕೋಲಾರದ ಸುನೀಲ್. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನಾವು ನೀರಿನಂತೆ ಓಡುತ್ತೇವೆ, ನೀರಿಗಾಗಿ ಓಡುತ್ತೇವೆ. ನಮ್ಮ ಭೂಮಿಯ ಮೇಲಿನ ಪ್ರತಿ 5ರಲ್ಲಿ ಒಬ್ಬರನ್ನು ಕಾಡುತ್ತಿರುವ ಸಮಸ್ಯೆಯ ತುರ್ತು ಸಂದೇಶವನ್ನು ನಾವು ಸಾಗುತ್ತಿರುವ ಪ್ರತಿ ಊರಿನ ಪ್ರತಿಯೊಬ್ಬರಿಗೂ ತಲುಪಿಸಲು ನಾವು ಓಡುತ್ತಿದ್ದೇವೆ. ಶುದ್ಧ ಕುಡಿಯುವ ನೀರು ಇಲ್ಲದೆ ಪ್ರತಿದಿನವೂ ಸಾಯುತ್ತಿರುವ ಮಕ್ಕಳ ಅಪ್ಪ ಅಮ್ಮಂದಿರ 6,000 ಮನುಷ್ಯರ ನೆನಪಿಗಾಗಿ ನಾವು ಓಡುತ್ತಿದ್ದೇವೆ. ನಾವು ಓಡುತ್ತಿರುವುದೇಕೆಂದರೆ ನಮ್ಮ ಉಳಿವಿಗೆ ಅವಶ್ಯವಾದ ನೀರು ಮತ್ತು ಸಮಯ ನಮ್ಮ ಕೈಮೀರಿ ಹೋಗುತ್ತಿದೆ. ಸಂಕಷ್ಟದೊಂದಿಗೆ ಆರಂಭವಾಗಿ ಭರವಸೆಯೊಂದಿಗೆ ಮುಗಿಯುವ ಕತೆ ಹೇಳಲು ನಾವು ಓಡುತ್ತಿದ್ದೇವೆ. ಈ ಕಥೆಯಲ್ಲಿ ನಿಮ್ಮನ್ನೂ ಸೇರಿಸಿಕೊಳ್ಳಲು ಓಡುತ್ತಿದ್ದೇವೆ. ಸಮಸ್ಯೆಗೆ ಪರಿಹಾರ ನೀವೇ ಆಗಿದ್ದೀರಿ. ಬದ್ಧತೆ ಒಂದೇ ನಮಗಿರುವ ಅಡ್ಡಿ. 20 ವರ್ಷಗಳ ನಂತರ ವಿಶ್ವದ ಬೇರೆ ಬೇರೆ ಕಡೆಯ 20 ಕೋಟಿ ಜನರಿಗೆ ನೀರು ತರಲು, ಅಂದರೆ ಜೀವ ತರಲು ನಾವು ಒಟ್ಟಾಗಿ ಕೈಜೋಡಿಸಿದ್ದೇವೆ ಎಂಬಂತೆ ಮುಗಿಯುವ ಕಥೆಯನ್ನು ಹೇಳಲು ನಾವು ಓಡುತ್ತೇವೆ. ನಾವು ನಮ್ಮೊಂದಿಗೆ ಒಯ್ಯುವ ಬಟಾನ್ ಮೇಲೆ ಬರೆದಿರುವ ಧನ್ಯವಾದ ಪೂರ್ವಕ ಪ್ರಾರ್ಥನೆ ಹೀಗಿದೆ: ನೀರೇ ಜೀವ, ಅದಕ್ಕಾಗಿ ನಾವು ಓಡುತ್ತಿದ್ದೇವೆ. ನಮ್ಮ ಬಾಯಾರಿಕೆಯನ್ನು ತಣಿಸುವ ಮತ್ತು ನಮಗೆ ಶಕ್ತಿ ನೀಡುವ ವಿಶ್ವದ ಎಲ್ಲಾ ನೀರಿಗೂ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಮಳೆ ಮತ್ತು ಜಲಪಾತಗಳು, ಇಬ್ಬನಿ ಮತ್ತು ತೊರೆಗಳು, ನದಿಗಳು ಮತ್ತು ಸಾಗರಗಳು, ಹೀಗೆ ಅನೇಕ ರೂಪಗಳಲ್ಲಿರುವ ನೀರಿನ ಬಲ ನಮಗೆ ಗೊತ್ತು. ನೀರಿನ ಚೈತನ್ಯಕ್ಕೆ ಒಮ್ಮನಸ್ಸಿನಿಂದ ನಮ್ಮ ಶುಭಕಾಮನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ನಮ್ಮ ಮನಸ್ಸುಗಳು ಒಂದಾಗಿದೆ. ರಾತ್ರಿ ಹಗಲಿನದೇ ಪ್ರತಿ 1-2 ಗಂಟೆಗಳಿಗೆ ತಮ್ಮ ಕೈಯಲ್ಲಿಯ ಬಟಾನ್ ಅನ್ನು ಇನ್ನೊಬ್ಬರಿಗೆ ದಾಟಿಸುತ್ತಾ ಜನರ ಸಮ್ಮುಖದಲ್ಲಿ ನಾನು ಈಗ ಮೊದಲು ಹೇಳಿದ ಸಂದೇಶವನ್ನು ಗಟ್ಟಿಯಾಗಿ ಹೇಳಿ 20 ಜನ ಓಟಗಾರರು ದಿನದ 24 ಗಂಟೆಗಳು ಸರದಿಯ ಪ್ರಕಾರ ಓಡುತ್ತಿದ್ದಾರೆ. ಈ 20 ಜನ ಓಟಗಾರರಲ್ಲಿ 23 ವರ್ಷದ ಅಮೆರಿಕನ್ ಹುಡುಗಿ ಎಲ್ಲರಿಗಿಂತ ಚಿಕ್ಕವಳು. ಆಕೆಯ ಸದ್ಯದ ಕರ್ಮಭೂಮಿ ಶ್ರೀಲಂಕಾ. 60 ವರ್ಷದ ಅಮೆರಿಕನ್ ಒಬ್ಬರು ತಂಡದಲ್ಲಿನ ಹಿರಿಯ ಓಟಗಾರ. 57 ವರ್ಷದ ಇನ್ನಿಬ್ಬರು ಓಡುತ್ತಿದ್ದಾರೆ. ಒಬ್ಬರು ಅಮೆರಿಕನ್ ಮಹಿಳೆಯಾದರೆ ಇನ್ನೊಬ್ಬರು ಹಾಲೆಂಡಿನ ವ್ಯಕ್ತಿ. ಮಿಕ್ಕವರೆಲ್ಲ 30ರ ಆಸುಪಾಸಿನವರು. ಒಟ್ಟು 12 ದೇಶಗಳ 20 ಓಟಗಾರರು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತೊಡಗಿಸಿಕೊಂಡಿರುವ ಅಮೆರಿಕದಲ್ಲಿನ ಬ್ಲೂ ಪ್ಲಾನೆಟ್ ರನ್ ಫೌಂಡೇಶನ್ blueplanetrun.org ಆಯೋಜಿಸಿರುವ 95 ದಿನಗಳ ನಿರಂತರ ನೀಲಗ್ರಹ ಓಟದಲ್ಲಿ ಓಡುತ್ತಿದ್ದಾರೆ. ತಂಡದಲ್ಲಿ ಒಬ್ಬ ಭಾರತೀಯನೂ ಇದ್ದಾನೆ. ಆತ ಕನ್ನಡಿಗನೇ. ನಮ್ಮ ಕೋಲಾರದ ಬಳಿಯ ಹೊಗರಿ ಗ್ರಾಮದ ಯುವಕ. ಕೇಳಬೇಕೆಂದರೆ ಆತ ಇನ್ನೂ ಮದುವಣಿಗ. ಮದುವೆಯಾದ 20 ದಿನಗಳಿಗೆ ಓಡಲು ಪ್ರಾರಂಭಿಸಿದ್ದಾನೆ ನಮ್ಮ ಸುನೀಲ್ ಜಯರಾಜ್. ಕುಡಿಯುವ ನೀರಿನ ಸಮಸ್ಯೆ ವಿಶೇಷವಾಗಿ ಬಯಲು ಸೀಮೆಗಳಲ್ಲಿ ಇವತ್ತಿಂದಲ್ಲ. ಜನ ಹೆಚ್ಚಾದಷ್ಟು ಈ ಸಮಸ್ಯೆ ಹೆಚ್ಚಾಗುತ್ತದೆ. 20 ವರ್ಷಗಳ ಹಿಂದಿನ ನಮ್ಮ ಹಳ್ಳಿಯ ಕಥೆಯನ್ನೇ ತೆಗೆದುಕೊಂಡರೆ, ಬೆಳಕು ಹರಿದ ತಕ್ಷಣ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಬಿಂದಿಗೆ ಹಿಡಿದುಕೊಂಡು ಊರಿನ ಹೊರವಲಯದಲ್ಲಿದ್ದ ಬಾವಿಯತ್ತ ಹೊರಡುತ್ತಿದ್ರು. ಅದು ಕಲ್ಲು ಕಟ್ಟಡದ ಬಾವಿ. ಅದಕ್ಕೆ ಮೆಟ್ಟಿಲಿದ್ದವು. ಆ ಬಾವಿಯವರು ತೋಟ ಮಾಡುತ್ತಿದ್ದರಿಂದ ಯಾವಾಗಲೂ ನೀರು 20-30 ಅಡಿ ಕೆಳಗೆ ಇರುತ್ತಿತ್ತು. ಅಲ್ಲಿಂದ ಪ್ರತಿದಿನ ಮನೆಗೆ ಬೇಕಾದ ನೀರನ್ನು ಅಷ್ಟು ದೂರದಿಂದ 2-3 ಸಲ ಹೋಗಿ ಹೆಂಗಸರು ತರ್ತಾ ಇದ್ರು. ಇದು ಸವರ್ಣೀಯರ ಕತೆ. ದಲಿತರದ್ದು ಬೇರೆಯೇ ಬಾವಿ ಇತ್ತು. ಒಮ್ಮೊಮ್ಮೆ ಈ ಬಾವಿಗಳಿಗೆ ಯಾರಾದರೂ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಬಾವಿಯ ನೀರನ್ನು ಖಾಲಿ ಮಾಡುವ ತನಕ ಇನ್ನೂ ದೂರದ ಬಾವಿಗಳತ್ತ ಸಾಗುತ್ತಿತ್ತು ಹೆಂಗಸರ ಪಯಣ. ಈ ಪರಿಸ್ಥಿತಿ ಸುಧಾರಿಸಿದ್ದು ನಜೀರ್ ಸಾಬ್ ಬೋರ್ವೆಲ್ಗೆ ಬಂದ ಮೇಲೆ. ಊರಿನ ಮಧ್ಯೆ ಬೋರ್ವೆಲ್ ಹಾಕಿಸಿದ್ರು. ನೀರೇನೋ ಸಿಕ್ತು, ಆದರೆ ಅದು ಉಪ್ಪು ನೀರಾಗಿತ್ತು. ಕುಡಿಯುವ ನೀರಿಗೆ ಹಳೆಯ ಪರಿಸ್ಥಿತಿಯೇ ಮುಂದುವರಿತು. 2 ವರ್ಷಗಳ ನಂತರ ಇನ್ನೊಂದು ಕೊಳವೆ ಬಾವಿ ಕೊರೆಸಿ ಕೈಪಂಪ್ ಹಾಕಿಸಿತು ನಮ್ಮ ಸರ್ಕಾರ. ಅದರಲ್ಲಿ ಸಿಹಿ ನೀರು ಸಿಕ್ತು. ಆದರೆ ಅದು ಸವರ್ಣೀಯರಿಗೆ ಮಾತ್ರ ಮೀಸಲಾಯಿತು. ವರ್ಷಗಳ ನಂತರ ದಲಿತರಿಗಿಂದ ಇನ್ನೊಂದು ಬೋರ್ವೆಲ್ ಹಾಕಿಸಿದ್ರು. ನಮ್ಮ ರಾಜ್ಯದಲ್ಲಿ ಕೆಲವು ಕಡೆ ಪರಿಸ್ಥಿತಿ ಸುಧಾರಿಸುತ್ತಾ ಹೋಗಿದ್ದಕ್ಕೆ ಉದಾಹರಣೆಯಾಗಿ 16 ವರ್ಷಗಳ ಹಿಂದೆ ನಮ್ಮೂರಿಗೆ ಓವರ್ ಟ್ಯಾಂಕ್ ಬಂತು. ದುಡ್ಡಿದ್ದವರು ಮನೆಗಳಿಗೆ ನಲ್ಲಿ ಹಾಕಿಸಿಕೊಂಡ್ರೆ ಮಿಕ್ಕವರು ಬೀದಿಯಲ್ಲಿನ ನಲ್ಲಿಗಳಲ್ಲಿ ಸಾವು ನಿಂತರು. ಈಗ ಬೋರ್ವೆಲ್ ಮೋಟರ್ ಕೆಟ್ಟರು ಗ್ರಾಮ ಪಂಚಾಯತಿಯವರು ಟ್ಯಾಂಕ್ಗಳಲ್ಲಿ ನೀರು ತರಿಸಿ ಜನರ ದಾಹ ಮತ್ತು ಇತರ ಸಮಸ್ಯೆಗಳನ್ನ ನೀಗುತ್ತಾರೆ. ನೀರಿನ ಸಮಸ್ಯೆ ಬಂತಂದ್ರೆ ಇತರ ಎಲ್ಲಾ ಸಮಸ್ಯೆಗಳ ಪ್ರಾಮುಖ್ಯತೆ ಕೆಳಗಡೆ ಹೋಗ್ಬಿಡುತ್ತದೆ. ಆದರೆ ಕರ್ನಾಟಕದ ಎಲ್ಲಾ ಕಡೆಯೂ ಪರಿಸ್ಥಿತಿ ಹೀಗೆ ಸುಧಾರಿಸಿಲ್ಲ. ಸಂಡೂರಿನ ತನ್ನ ಹಳ್ಳಿಯಲ್ಲಿನ ಮೈಲು ದೂರದಿಂದ ನೀರು ಹೊತ್ತು ತರುತ್ತಿರುವ ನಾಡೋಜೆ ಬುರ್ರಕಥ ದಾರೋಜಿ ಈರಮ್ಮನ ಚಿತ್ರ ಇತ್ತೀಚೆಗೆ ತಾನೇ ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಬಹುಶಃ ಇಂಥದೇ ಹಳ್ಳಿಯಿಂದ ಬಂದಿರಬೇಕು ಸುನೀಲ್ ಸಹ. ಬೆಂಗಳೂರಿನ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ನಲ್ಲಿ BE ಮಾಡಿದ್ದಾರೆ. ಈಗ ಅಮೆರಿಕದ ಮಿಶಿಗನ್ ಯೂನಿವರ್ಸಿಟಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಜಲಸಂಪನ್ಮೂಲ ನಿರ್ವಹಣೆ ವಿಷಯದ ಮೇಲೆ PhD ಮಾಡ್ತಿದ್ದಾರೆ. ಬಿಹಾರ, ಬಾಂಗ್ಲಾದೇಶ್, ನೇಪಾಳ ಇಲ್ಲೆಲ್ಲ ತಮ್ಮ ಥೀಸಿಸ್ಗಾಗಿ ಅವರು ಕೆಲಸ ಮಾಡ್ತಿದ್ದಾರೆ.
ಹಾಗೆಯೇ ಕೋಲಾರದ ಸಮಗ್ರ ಗ್ರಾಮೀಣ ಅಭ್ಯುದಯ ಕೇಂದ್ರ CFIRD ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಅದರ ಸ್ಥಾಪಕ ಸದಸ್ಯರೊಬ್ಬರಾಗಿ ಅದರ ಕೆಲಸಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಮುಕ್ಕಾಲು ಪಾಲು ಓಟವನ್ನು ಪೂರೈಸಿರುವ ಬ್ಲೂ ಪ್ಲಾನೆಟ್ ರನ್ ತಂಡ ಈಗ ಕಡೆಯ ದಿನಗಳ ಓಟವನ್ನು ಅಮೆರಿಕದಲ್ಲಿ ಓಡುತ್ತಿದೆ. ಜೂನ್ 1ರಂದು ನ್ಯೂಯಾರ್ಕಿನ ವಿಶ್ವಸಂಸ್ಥೆಯ ಕಟ್ಟಡದಿಂದ ಪ್ರಾರಂಭವಾದ ಓಟ ನಂತರ ಐರ್ಲೆಂಡ್, ಇಂಗ್ಲೆಂಡ್, ಫ್ರಾನ್ಸ್, ಬೆಲ್ಜಿಯಂ, ಹಾಲೆಂಡ್, ಜರ್ಮನಿ, ಚೆಕ್ ರಿಪಬ್ಲಿಕ್, ಆಸ್ಟ್ರಿಯಾ, ಪೋಲೆಂಡ್, ರಷ್ಯಾ, ಮಂಗೋಲಿಯಾ, ಚೀನಾ ಮತ್ತು ಜಪಾನ್ ಇಲ್ಲೆಲ್ಲ ಸುತ್ತಿ ಹಾಕಿಕೊಂಡು ಈಗ ಮತ್ತೆ ಅಮೆರಿಕಕ್ಕೆ ಮರಳಿದೆ. ಕೊನೆಯಾಗುವ ಮುಂಚೆ ಕೆನಡಾದಲ್ಲೂ ಓಡಲಿದ್ದಾರೆ. ಒಟ್ಟು 4 ಖಂಡಗಳ 16 ದೇಶಗಳನ್ನು ಒಳಗೊಂಡ 24,000 ಕಿಲೋಮೀಟರ್ಗಳನ್ನು ಸೆಪ್ಟೆಂಬರ್ 4ರಂದು ಈ ಓಟಗಾರರು ಪೂರೈಸಲಿದ್ದಾರೆ. ಈಗಾಗಲೇ ಸುಮಾರು 18,000 ಕಿಲೋಮೀಟರ್ ಓಟ ಮುಗಿದಿದೆ. ಓಡುವ ದಾರಿಯಲ್ಲಿ ಅದರಲ್ಲೂ ಕುಡಿಯುವ ನೀರಿನ ಬಗ್ಗೆ ಜಾಗೃತಿ ಮತ್ತು ಹಣ ಸಂಗ್ರಹಣೆ ಮಾಡುವುದು ಮುಖ್ಯ ಉದ್ದೇಶ. ಸುಮಾರು 200 ಕೋಟಿ ರೂಪಾಯಿಗಳನ್ನು ಈ 95 ದಿನಗಳ ಓಟದಿಂದ ಒಟ್ಟುಗೂಡಿಸಬೇಕು ಎನ್ನುವುದು ಬ್ಲೂ ಪ್ಲಾನೆಟ್ ಫೌಂಡೇಶನ್ನ ಗುರಿ. ಕನ್ನಡಿಗರದೇ ಆದ ಅಮೆರಿಕದಲ್ಲಿನ ಡಾ ನಾಗರಾಜ್ ಫೌಂಡೇಶನ್ನವರು ಸುನೀಲ್ ಓಡಲಿರುವ ಪ್ರತಿ ಮೈಲಿಗೆ $100ನಂತೆ ಒಟ್ಟು 40 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಪ್ರಾಯೋಜಿಸಿದ್ದಾರೆ. ವಾರದ ಹಿಂದೆ ಸಿಲಿಕಾನ್ ಕಣಿವೆಯಲ್ಲಿನ ಜೈನ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಬಟಾನ್ ಎಕ್ಸ್ಚೇಂಜ್ ಕಾರ್ಯಕ್ರಮವೊಂದರಲ್ಲಿಯೇ 4 ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು. ಈ ಓಟದ ವೈಶಿಷ್ಟ್ಯ ಮೊದಲೇ ಹೇಳಿದಂತೆ ದಿನ 24 ಗಂಟೆಗಳು ಓಡುತ್ತಿರುವುದು. ಪ್ರತಿದಿನವೂ 16 ಓಟಗಾರರು ಸರದಿಯ ಪ್ರಕಾರ ಪಾಲ್ಗೊಳ್ಳುತ್ತಾರೆ. ಪ್ರತಿಯೊಬ್ಬರೂ ದಿನವೊಂದಕ್ಕೆ ಸರಾಸರಿ 15-20 ಕಿಲೋಮೀಟರ್ ಓಡುತ್ತಾರೆ. 24 ಗಂಟೆಗಳಲ್ಲಿ ತಂಡ ಸುಮಾರು 350 ಕಿಲೋಮೀಟರ್ ಓಡಿರುತ್ತದೆ. ಸುನೀಲ್ ಹೇಳುವ ಪ್ರಕಾರ ಈ ಓಟವನ್ನು ಬಹಳ ವ್ಯವಸ್ಥಿತವಾಗಿ ಯಾವುದೇ ಗೊಂದಲಗಳಿಗೆ ಎಡೆಯಿಲ್ಲದಂತೆ ಆಯೋಜಿಸಿದ್ದಾರೆ. ಅಂದಹಾಗೆ ಈ ಓಟದಲ್ಲಿ ಪಾಲ್ಗೊಳ್ಳಲು ಸುಮಾರು 4,000 ಜನ ಇಚ್ಛೆ ವ್ಯಕ್ತಪಡಿಸಿದ್ದರು. ವ್ಯಕ್ತಿಗಳ ಸಮುದಾಯ ಕೆಲಸ ಮತ್ತಿತರ ಆಸಕ್ತಿಗಳ ಆಧಾರದ ಮೇಲೆ ಅಂತಿಮವಾಗಿ 20 ಜನರನ್ನು ಆಯ್ಕೆ ಮಾಡಲಾಯಿತು. ಸುನೀಲ್ ರವರು ಮಾಡುತ್ತಿರುವ ನೀರಿನ ಮೇಲಿನ ಅಧ್ಯಯನ ಮತ್ತು ಸಮಾಜ ಸೇವಾ ಕೆಲಸಗಳಿಂದಾಗಿ ಆ 20 ಜನರಲ್ಲಿ ಇವರು ಒಬ್ಬರಾಗಲು ಸಾಧ್ಯವಾಯಿತು. 2004ರಿಂದ ಇಲ್ಲಿಯವರೆಗೆ ಬ್ಲೂ ಪ್ಲಾನೆಟ್ ರನ್ ಫೌಂಡೇಶನ್ ಪ್ರಪಂಚದಾದ್ಯಂತ 13 ದೇಶಗಳಲ್ಲಿನ ಹಲವಾರು NGOಗಳಿಗೆ ಧನ ಸಹಾಯ ಮಾಡುತ್ತಾ ಯೋಜನೆಗಳ ಉಸ್ತುವಾರಿಯನ್ನು ಗಮನಿಸುತ್ತಾ ಬಂದಿದೆ. ಆಫ್ರಿಕಾ, ದಕ್ಷಿಣ ಅಮೆರಿಕ, ಭಾರತದ ಒರಿಸ್ಸಾ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಇಲ್ಲೆಲ್ಲ ಈ NGOಗಳು 135 ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದು ಒಟ್ಟು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಿವೆ. ಎಷ್ಟೋ ಕಡೆ 1-2 ಲಕ್ಷ ರೂಪಾಯಿಗಳಿಗೆ ಜೀವಮಾನದ ಸಮಸ್ಯೆಗಳು ನಿವಾರಣೆಯಾಗುತ್ತಿವೆ. ಆಗಸ್ಟ್ 2ರಂದು ಜೈನ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುನೀಲ್ ಬಹಳ ಆಪ್ತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅದರಲ್ಲಿ ತಮಾಷೆಯಾಗಿದ್ದೇನೆಂದರೆ ಓಟದ ಸಮಯದಲ್ಲಿ ಅವರಿಗೆ ಪ್ರಿಯವಾದ ಉಪ್ಪು ಖಾರದ ಊಟಕ್ಕೆ ಕೊತ ಹಾಕಿಬಿಟ್ಟಿರುವುದು. ಕಳೆದ 6-7 ವರ್ಷಗಳಿಂದ ಪಕ್ಕಾ ಸಸ್ಯಾಹಾರಿಯಾಗಿ ಪರಿವರ್ತನೆಯಾಗಿರುವ ಸುನೀಲ್ಗೆ ರಷ್ಯಾದಲ್ಲಿ ಬಹಳ ಕಷ್ಟವಾಯಿತಂತೆ. ಸಸ್ಯಾಹಾರ ಒದಗಿಸಲು ತೊಂದರೆ ಏನಿಲ್ಲ, ಮೀನು ಮತ್ತು ಕೋಳಿ ಆಗುತ್ತದಲ್ಲ ಎಂದಂತೆ ರಷ್ಯನ್ರು. ಅಲ್ಲಿ ರಷ್ಯಾದಲ್ಲಿ ಊಟ ಬಹಳ ಸಪ್ಪೆಯಾಗಿತ್ತು ಅಂದ್ರು ಸುನೀಲ್. ರಷ್ಯಾ, ಚೈನಾ, ಜಪಾನ್ನಿಂದ ಮತ್ತೆ ಈಗ ಅಮೆರಿಕಕ್ಕೆ ಮರಳಿದ ಸುನೀಲ್ ಸಿಲಿಕಾನ್ ಕಣಿವೆಯಲ್ಲಿನ ಅನ್ನ ಸಾಂಬಾರ್ ಮತ್ತು ಚಪಾತಿ ಪಲ್ಯಗಳನ್ನು ಸವಿಯುತ್ತಾ ಬಹಳ ಖುಷಿಯಾಗಿದ್ದರು. ಸಮಸ್ಯೆಗಳು ನೂರಾರು ತೆರನವು. ಕೆಲವುಗಳ ಪರಿಹಾರಕ್ಕಂತೂ ಸ್ವಾರ್ಥವನ್ನೆಲ್ಲ ತ್ಯಜಿಸಿ ಕೆಲಸ ಮಾಡಬೇಕಾಗುತ್ತದೆ. ನಮ್ಮ ಕರ್ನಾಟಕದ ಕಥೆಯನ್ನೇ ತೆಗೆದುಕೊಂಡ್ರೆ ಬರಪೀಡಿತ ಪ್ರದೇಶದ ವಿಸ್ತೀರ್ಣದಲ್ಲಿ ರಾಜಸ್ಥಾನ ಬಿಟ್ಟರೆ ನಮಗೆ ನಂತರದ ಸ್ಥಾನ. ಬ್ಲೂ ಪ್ಲಾನೆಟ್ ಫೌಂಡೇಶನ್ನ ನಿರ್ದೇಶಕರೊಬ್ಬರಲ್ಲಾದ ರಾಜೇಶ್ ಶಾ ಹೇಳಿದಂತೆ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ತೊಡಗಿಸಿಕೊಳ್ಳುವುದು ಗ್ಲಾಮರಸ್ ಕೆಲಸ ಖಂಡಿತವಾಗಿ ಅಲ್ಲ. ಇಂತಹ ಕೆಲಸದಲ್ಲಿ ತೊಡಗಿಕೊಂಡ ಸುನೀಲ್ ಮತ್ತು ಕರ್ನಾಟಕದಲ್ಲಿ 10-20 ವರ್ಷಗಳಿಂದ ಮಳೆ ಕೊಯ್ಲು, ಜಲಪೂರಣ, ಜಲಜಾಗೃತಿ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡಿರುವ ಶಿವಾನಂದ ಕಳವೆ, ಶ್ರೀ ಪಡ್ರೆ, ದೇವರಾಜ್ ರೆಡ್ಡಿ, ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ವಿಶ್ವನಾಥ್, ತಿಪಟೂರಿನ ಬೈಫ್ ಸಂಸ್ಥೆಯ GNS ರೆಡ್ಡಿ, ಮೈಸೂರಿನ ಕಾರ್ಟ್ ಕೇಂದ್ರದ ರವಿಕುಮಾರ್, ಹಾವೇರಿಯ ಚೆನ್ನಬಸಪ್ಪ ಕೊಂಬ್ಳಿ ಮುಂತಾದವರೆಲ್ಲ ನಮಗೆ ಹೆಮ್ಮೆ ಮಾತ್ರವಲ್ಲ ಆದರ್ಶಗಳೂ ಆಗಬೇಕು. ಇದೇ ಸಮಯದಲ್ಲಿ ಜವಾಬ್ದಾರಿಯುತ ಸರ್ಕಾರದ ಜವಾಬ್ದಾರಿಯೂ ಹೊಂದಿದೆ. ಮಳೆ ನೀರು ಕೊಯ್ಲು, ಜಲಪೂರ್ಣ ಮುಂತಾದವುಗಳ ಬಗ್ಗೆ ವ್ಯವಸ್ಥಿತವಾಗಿ ಜನಜಾಗೃತಿ ಮೂಡಿಸುವ ಕೆಲಸ. ಯೋಗ್ಯರು ಆಡಳಿತ ನಡೆಸುವಾಗ ಹೀಗೆ ಬಯಸಿದರೆ ಅದೇನು ಹೆಚ್ಚಿಗೆ ಬಯಸಿದಂತೇನೂ ಆಗೋದಿಲ್ಲ. ಆದರೆ ಈಗ ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ.